ನಿಮ್ಮ ಗಣಿತದ 15ನೇ ಅಧ್ಯಾಯವಾದ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು. ಇದರಲ್ಲಿ ಅಭ್ಯಾಸ 15.3. ಇದರಲ್ಲಿ ನೀವು ಬಿಫೋರ್ ಏನು ಮಾಡಿದೆ ಅಂದರೆ 15.2 ಮತ್ತು 15.1ರಲ್ಲಿ ನೀವು ಜೋಡಿಸಿದ ಆಕೃತಿಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳನ್ನು ಹೇಗೆ ಕಂಡುಹಿಡಿಯುವುದು ಎಂಬುದನ್ನು ನೀವು ಈಗಾಗಲೇ ಕಲ್ತಿದ್ರಿ. ಈಗ ಅಭ್ಯಾಸ 15.3ರಲ್ಲಿ ನೀವೇನು ಕಲಿಬೇಕಂದ್ರೆ ಘನಾಕೃತಿಯನ್ನು ಒಂದು ಆಕಾರದಿಂದ ಮತ್ತೊಂದು ಆಕಾರಕ್ಕೆ ಪರಿವರ್ತಿಸೋದು, ಅಂದ್ರೆ ಅದನ್ನ ಕರಗಿಸೋದು. ಅಂದ್ರೆ ಯಾವ್ದಾದ್ರು ಒಂದು ಗೋಳ ಐತಿ, ಫಾರ್ ಎಕ್ಸಾಂಪಲ್ ಆ ಗೋಳನ್ನು ನಾವು ಕರಗಿಸಿ ಒಂದು ಏನ್ ಮಾಡಿದ್ವಿ, ಚೌಕ ಘನ ಮಾಡಿದ್ವಿ ಅಥವಾ ಆಯತ ಘನ ಮಾಡಿದ್ವಿ. ಅಥವಾ ಇಲ್ಲಿ ನೋಡ್ರಿ, ಇಲ್ಲೊಂದು ಎಕ್ಸಾಂಪಲ್ ಇದೆ. ಏನು, ಒಂದು ಇದು ಸಿಲಿಂಡರ್ ನಲ್ಲಿ ಆ ಸಿಲಿಂಡರ್ ತುಂಬಾ ನೀರ್ ಐತಿ. ಆ ಸಿಲಿಂಡರ್ ತುಂಬಾ ನೀರಿರುವುದನ್ನ ನಾವೇನ್ ಮಾಡ್ತೀವಿ, ಒಂದು ಚೌಕ ಘನದಾಗ ಹಾಕ್ತಿವಿ. ಆ ಚೌಕ ಘನ ಏನಾಗ್ತದೆ, ಅದು ಫುಲ್ ಆಗ್ತೈತೆ. ಫುಲ್ ಆದಾಗ ಏನಾಗ್ತೈತೆ ಅಂದ್ರೆ ಇಲ್ಲಿ ಆ ಸಿಲಿಂಡರ್ದ ಘನಫಲ ಇರ್ತೈತಲ್ಲ, ಆ ಸಿಲಿಂಡರ್ ಘನಫಲ ಮತ್ತು ಚೌಕದ ಘನಫಲ ಎರಡು ಏನಿರ್ತಾವ, ಸೇಮ್ ಇರ್ತಾವ. ಅದೇ ರೀತಿ ನೋಡ್ರಿ, ಇದೇ ಸಿಲಿಂಡರ್ ನಲ್ಲಿ ಇರುವಂತ ಅಂದ್ರೆ ಇದರಲ್ಲಿ ಈ ಸಿಲಿಂಡರ್ ಮತ್ತೆ ಇನ್ನೊಂದು ಸಿಲಿಂಡರ್ ನೋಡ್ರಿ, ವ್ಯತ್ಯಾಸ ಏನೈತೆ ಅಂದ್ರೆ ಈ ಒಂದು ಸಿಲಿಂಡರ್ದ ತ್ರಿಜ್ಯ ಏನೈತಿ, ಜಾಸ್ತಿ ಐತಿ, ಇನ್ನೊಂದು ಸಿಲಿಂಡರ್ ತ್ರಿಜ್ಯ ಏನೈತಿ, ಕಡಿಮೆ ಐತಿ. ಈ ರೀತಿ ಇರುವಾಗ ಇದೊಂದು ಸಿಲಿಂಡರ್ ಹಂಗಂದ್ರೆ ಒಂದು ಸಿಲಿಂಡರ್ ನಲ್ಲಿ ಇರುವ ನೀರನ್ನ ಇನ್ನೊಂದು ಸಿಲಿಂಡರ್ ಹಾಕಿದಾಗ ಈ ಸಿಲಿಂಡರ್ ನ ಘನಫಲ ಮತ್ತು ಈ ಸಿಲಿಂಡರ್ ನ ಘನಫಲ ಎರಡು ಏನಿರ್ತಾವ, ಸೇಮ್ ಇರ್ತಾವ. ಅಂದ್ರೆ ಎಕ್ಸಾಂಪಲ್ ನೋಡ್ರಿ, ಇಲ್ಲೊಂದು ಸಿಲಿಂಡರ್ ಇಂದ ಇರುವ ನೀರನ್ನ ನಾವು ಚೌಕ ಘನಕ್ಕೆ ಹಾಕ್ತಿವಿ. ಅಂದ್ರೆ ಇದ್ರ ಘನಫಲ V1 ಅನ್ನೋಣ, ಇದ್ರ ಘನಫಲ ಏನನ್ನ V2. ಇದ್ರಲ್ಲಿ ಇರುವ ನೀರೇ ಇದಕ್ಕೆ ಬಂದೈತೆ ಅಂದ್ರೆ ನಾವೇನ್ ಹೇಳ್ಬೋದು, V1 = V2. ಇಬ್ಬರು ಘನಫಲ ಸೇಮ್ ಇರ್ತಾವ. ಅದೇ ರೀತಿ ಒಂದು ದೊಡ್ಡ ಸಿಲಿಂಡರ್ ಐತಿ, ಅದ್ರ ಘನಫಲ V1, ಸಣ್ಣ ಸಿಲಿಂಡರ್ ಅದ್ರ ಘನಫಲ V2. ಅವಾಗ ಏನಾಗ್ತೈತಿ, ಇದ್ರಲ್ಲಿರೋ ನೀರು ಎಲ್ಲಾ ನೀರು ಇದರಲ್ಲಿ ಇದು ಸೇರ್ಪಡೆ ಆಗೈತೆ ಅಂದ್ರೆ ನಾವೇನಂತ ಬರೀಬಹುದು, V1 = V2. ಇಬ್ರು ಘನಫಲ ಏನಿರ್ತಾವ, ಸಮ ಇರ್ತಾವ ಅಂತ ನಾವೇನ್ ಮಾಡ್ಬೋದು, ಹೇಳ್ಬೋದು. ಅದೇ ರೀತಿ ನಿಮ್ಗೆ ಮತ್ತೆ ಯಾವ ಕ್ವಶನ್ಸ್ ಬರ್ತಾವೆ, ನಿಮ್ಗೆ ಒಂದು ಗೋಳ ಇರ್ತೈತಿ, ಗೋಳದ ಒಂದು ಘನಫಲ ಇರ್ತೈತಿ, ಅದಕ್ಕೆ V1 ಅಂತೀವಿ. ಆ ಗೋಳವನ್ನ ನಾವೇನ್ ಮಾಡಿವಿ, ಕರಗಿಸಿ ಏನ್ ಮಾಡಿವಿ, ಒಂದು ಶಂಕು ಮಾಡಿವಿ ಅಂತ ತಿಳ್ಕೊಂಡು, ಗೋಳವನ್ನು ಕರಗಿಸಿ ಏನ್ ಮಾಡಿವಿ, ಶಂಕು ಮಾಡಿವಿ. ಹಂಗಂದ್ರೆ ಶಂಕುವಿನ ಘನಫಲ V2, ಗೋಳದ ಘನಫಲ V1. ಅವಾಗ ನಾವೇನ್ ಹೇಳ್ಬೋದು, ಗೋಳವನ್ನೇ ಕರಗಿಸಿ ಶಂಕುವನ್ನು ಮಾಡಿದ್ರೆ ಗೋಳದ ಘನಫಲ = ಶಂಕುವಿನ ಘನಫಲ. ಈ ರೀತಿಯಾಗಿ 15.3ರಲ್ಲಿ ನೀವು ಘನಾಕೃತಿನ ಒಂದು ಆಕಾರದಿಂದ ಮತ್ತೊಂದು ಆಕಾರಕ್ಕೆ ಪರಿವರ್ತಿಸಿದಾಗ ಅವುಗಳ ಘನಫಲಗಳು ಏನಿರ್ತಾವು, ಸೇಮ್ ಇರ್ತಾವ ಅಂತ ನೀವೇನ್ ಮಾಡ್ಬೇಕು, ಇಲ್ಲಿ ಒಂದು ಕಾನ್ಸೆಪ್ಟ್ ಏನ್ ಮಾಡ್ಕೋಬೇಕು, ಇಲ್ಲಿ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ 15.3ನಲ್ಲಿ ಪ್ರಾಬ್ಲಮ್ಸ್ ಯಾವ ರೀತಿ ಬರ್ತಾವ ಅಂದ್ರೆ, ಸೇಮ್ ಒಂದು ವಸ್ತುವನ್ನ ಇನ್ನೊಂದು ವಸ್ತುವಾಗಿ ಪರಿವರ್ತಿಸೋದು, ಅದರ ಮೇಲೆ ಬರ್ತಾವ. ಈಗ ಏನೈತೆ ಅಂದ್ರೆ, ಒಂದು ಲೋಹದ ಗೋಳ ಐತಿ, ಅದರದ್ದು ತ್ರಿಜ್ಯ ಎಷ್ಟಿದೆ ಅಂದ್ರೆ 4.2 ಸೆಂಟಿಮೀಟರ್. ನೋಡ್ರಿ, ಒಂದು ಲೋಹದ ಗೋಳ ಅದರದ್ದು ತ್ರಿಜ್ಯ ಎಷ್ಟೈತಿ, 4.2 ಸೆಂಟಿಮೀಟರ್. ಈ ರೀತಿ ಇರುವಾಗ ಇದನ್ನ ಕರಗಿಸಿ ನಾವೇನ್ ಮಾಡೇವಿ ಅಂದ್ರೆ 6 ಸೆಂಟಿಮೀಟರ್ ತ್ರಿಜ್ಯ ಇರುವ ಒಂದು ಸಿಲಿಂಡರ್ ಆಕಾರದಲ್ಲಿ ಏನ್ ಮಾಡೇವಿ, ಒಂದು ಗೋಳವನ್ನ ಕರಗಿಸಿ ಸಿಲಿಂಡರ್ ಮಾಡೇವಿ. ಸಿಲಿಂಡರ್ ಮತ್ತೆ ಸಿಲಿಂಡರ್ ಏನ್ ಕೊಟ್ಟಿದ್ದಾನೆ ಅವ್ರು, ನಿಮಗೆ ತ್ರಿಜ್ಯ ಕೊಟ್ಟಿದ್ದಾನೆ. ತ್ರಿಜ್ಯ ಎಷ್ಟೈತಿ, 6 ಸೆಂಟಿಮೀಟರ್. R ಇದ್ರ ನೋಡ್ರಿ, ಈ ತ್ರಿಜ್ಯ 2 ಅದಲ್ಲ, ಇದಕ್ಕೊಂದು R1 ಅನ್ನೋಣ, ಇದಕ್ಕೆ R2 ಅನ್ನೋಣ. R2 ಎಷ್ಟು, 6 ಸೆಂಟಿಮೀಟರ್. ನೋಡ್ರಿ, 4.2 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಒಂದು ಗೋಳವನ್ನ ಕರಗಿಸಿ 6 ಸೆಂಟಿಮೀಟರ್ ಇರುವ ಒಂದು ಸಿಲಿಂಡರ್ ಅನ್ನ ಮಾಡಿದಾಗ ನಮ್ಗೇನ್ ಕೇಳ ಮರುರೂಪ ನೀಡಲಾಗಿದೆ, ಸಿಲಿಂಡರ್ ನ ಎತ್ತರವನ್ನು ಕಂಡಿಡ್ರಿ. ಈ ಸಿಲಿಂಡರ್ ಪರ್ಟಿಕ್ಯುಲರ್ ಒಂದು ಹೈಟ್ ಇರ್ತೈತೆ, ಎತ್ತರ. ಆ ಎಚ್ಚನ್ನ ನೀವೇನ್ ಮಾಡ್ಬೇಕು, ಕಂಡುಹಿಡಿಬೇಕು. ಈಗ ಇದನ್ನ ಹೆಂಗ್ ಸಾಲ್ವ್ ಮಾಡ್ಬೇಕಂದ್ರೆ, ನೋಡ್ರಿ, ಗೋಳವನ್ನೇ ಕರಗಿಸಿ ಸಿಲಿಂಡರ್ ಮಾಡಿರಿ. ಹಂಗಂದ್ರೆ ನಾವೇನಂತ ಹೇಳ್ಬೋದು, ಗೋಳದ ಘನಫಲ V1, ಸಿಲಿಂಡರ್ ಘನಫಲ V2. ಹಂಗಂದ್ರೆ ಗೋಳದ ಘನಫಲ, ಈಗ ಅದನ್ನೇ ಗೋಳವನ್ನು ತೆಗೆದುಕೊಂಡೇ ನಾವು ಸಿಲಿಂಡರ್ ಮಾಡಿದ್ವಿ ಅಂದ್ರೆ ಗೋಳದ ಘನಫಲ ಎದಕ್ಕೆ ಈಕ್ವಲ್ ಇರ್ತೈತಿ, ಸಿಲಿಂಡರ್ ಘನಫಲಕ್ಕೆ ಈಕ್ವಲ್ ಇರ್ತೈತಿ. ಹಂಗಂದ್ರೆ ಈಕ್ವಲ್ ಇತ್ತು ಅಂತ ನಾವ್ ಏನಾದ್ರು ಇಲ್ಲಿ ಬರ್ಕೊಂಡು ಅಂದ್ರೆ ನಾವು ಈಸಿಯಾಗಿ ನೀವೇನ್ ಮಾಡ್ಬೋದು, ಈ ಸಿಲಿಂಡರ್ ಹೈಟ್ ಅನ್ನ ನೀವೇನ್ ಮಾಡ್ಬೋದು, ಕಂಡುಹಿಡಿಬಹುದು. ಹೇಗೆ ಕಂಡುಹಿಡಿಬಹುದು ಅಂದ್ರೆ, ನಿಮ್ಗೆ ಆಲ್ರೆಡಿ ಗೊತ್ತೈತಿ, ಗೋಳದ ಘನಫಲ ಎಷ್ಟು, 4/3 πr³. 4/3 πr³. ಸಿಲಿಂಡರ್ ಘನಫಲ ಎಷ್ಟು, πr²h. ಹಂಗಂದ್ರೆ ಇಲ್ಲಿ ಏನ್ ಮಾಡಿದ್ರೆ R1 ಅನ್ನೋಣ, R1². ಇದೇನಿದು, R2². ಅಂದ್ರೆ ಇದಕ್ಕೂ ಗೋಳದ ತ್ರಿಜ್ಯಕ್ಕೆ R1 ಅಂದೇವಿ, ಸಿಲಿಂಡರ್ ತ್ರಿಜ್ಯಕ್ಕೆ ಅಂತೀವಿ R2 ಅಂತೇವಿ. ಇಲ್ಲಿ ಏನೇನು ಕ್ಯಾನ್ಸಲ್ ಆಗ್ತೈತಿ, ಪೈ ಏನಾಯ್ತು, ಕ್ಯಾನ್ಸಲ್ ಆಯ್ತು. ನಮ್ಗೆ ಏನ್ ಬೇಕು, ಸಿಲಿಂಡರ್ ಹೈಟ್ ಬೇಕಾ, ಅದಕ್ಕೆ ಹೈಟ್ ಇಲ್ಲಿ ಇಡೋಣ. H = 4r1³ ನೋಡ್ರಿ, 4r1³ / 3. ಇದು R2² ಈ ಕಡೆ ಬಂದ್ರೆ ಏನಾಗ್ತೈತಿ, /R2². ಈ ರೀತಿ ಆಗ್ತದೆ ನೋಡ್ರಿ, ಇಂಟು R2² / R2². 3r2² ಆಗ್ಬೇಕಾ, 3r2². ಮೇಲೆ ಏನಿದೆ, 4r1³ ಐತಿ. ಈಗ ನಾವೇನ್ ಮಾಡ್ಬೋದು, ಈಗ H ವ್ಯಾಲ್ಯೂ ಈಸಿಯಾಗಿ ಸಿಗುತ್ತೆ. 4r1³ ಅಂದ್ರೆ R1 ಎಷ್ಟು, 4.2 ನ ಇದೆ. 4.2 ನಾವ್ ಹೆಂಗ್ ಬರಿಬಹುದು, 42/10 ಬರಿಬಹುದು. 42/10 ಒಂದು ಬಿಂದು ಐತಲ್ಲ, ಬಿಂದು ತೆಗೆದ್ಬಿಟ್ರೆ /10 ಆಗ್ತದೆ. ಹಂಗಾದ್ರೆ ಕ್ಯೂಬ್ ಮಾಡ್ಬೇಕಾ, 42/10. ಮತ್ತೆ ಕ್ಯೂಬ್ ಐತಲ್ಲ, 42/10. ಅದೇ ರೀತಿ 42/10. ಅದೇ ರೀತಿ ಮತ್ತೇನ್ ಮಾಡ್ಬೇಕು, 3 ಐತೆ, R2² ಐತೆ. R2 ಎಷ್ಟೈತೆ, 6 ಐತೆ. ಅದನ್ನೇ ಮಾಡ್ಬೇಕು, ಸ್ಕ್ವೇರ್ ಮಾಡ್ಬೇಕು, 6 × 6. ಈಗ ನಾನು ನೋಡ್ಬೇಕು, 1/1 ಕ್ಯಾನ್ಸಲ್ ಮಾಡ್ಬೇಕು. ಈಗ ನೋಡ್ರಿ ಎಷ್ಟಾಗ್ತದೆ,
2 2 4, 2 5 10. ಅದೇ ರೀತಿ 2 7 4, 2 1 2 ಏನಾಗ್ತದೆ, 2 3 6, 2 7 2 1 2 3 6, 2 7 2 1 ಎಷ್ಟಾಗ್ತದೆ, ಮತ್ತೇನಾಗ್ತದೆ, 2 5 10, 2 1 2 5, ಮತ್ತೇನಾಗ್ತದೆ, 3 1 3 7 21, 3 1 3 7 21, ಮತ್ತೇನು ಹೋಗಲ್ಲ. ಏನಾಗ್ತದೆ, 21 into 7 into 7 divided by 5 into 5 into 5. ಇದನ್ನು ಏನು ಮಾಡ್ಬೋದು, ಗುಣಾಕಾರ ಮಗ್ಗಿಂದ ನೀವು ಮಾಡಬೇಕು, ಸಾಲ್ವ್ ಮಾಡ್ಬೇಕು. ಇದನ್ನ ಸಾಲ್ವ್ ಮಾಡಿದ್ರೆ ಎಷ್ಟಾಗ್ತದೆ ಅಂದ್ರೆ 21 into 7 into 7 ನೋಡ್ರಿ, 21 into 7 into 7 ಮಾಡಿದ್ರೆ 1029 ಬರ್ತದೆ. 1029, 5 into 5 into 5 ಮಾಡಿದ್ರೆ 125 ಬರ್ತದೆ. 1029 ಡಿವೈಡ್ ಬೈ 125 ಮಾಡಿದ್ರೆ 8.2 ಸೆಂಟಿಮೀಟರ್ ಬರ್ತೈತಿ. ಇದನ್ನ ಭಾಗಾಕಾರ ಮತ್ತು ಗುಣಾಕಾರ ಬೇಸಿಕ್ ಲೆಕ್ಕವನ್ನು ನೀವೇನ್ ಮಾಡ್ಬೇಕು, ಯೂಸ್ ಮಾಡ್ಕೊಂಡು ಮಾಡ್ಬೇಕು. ಹಂಗಂದ್ರೆ ಇದೆಷ್ಟೈತೆ ಅಂದ್ರೆ 15.3 ನಲ್ಲಿ ಮೊದಲನೇ ಕ್ವಶನ್ ಅಲ್ಲ, ಮೊದಲನೇ ಕ್ವಶನ್ ಆನ್ಸರ್ ಇದ್ರದ್ದು 2.74 ಅಂತ ಐತೆ. ಏನ್ ತಪ್ಪಾಗಿತ್ತು ಅಲ್ಲಿ, 4/3 pi r1 cube pi r2 square h ಎಲ್ಲ ಕಟ್ಟೈತೆ. 4.2 42/10 42/10 21 into 7 into 7 ಒಂದು 3 ಕ್ಯಾನ್ಸಲ್, 3 ಬಿಟ್ಟೆ. ಈ 3 ಬರ್ಕೋಬೇಕು. 3 ಬರ್ಕೊಂಡ್ರೆ ಎಷ್ಟಾಗ್ತೈತೆ, 3 ಡಿವೈಡ್ ಬೈ ಇಲ್ಲೇ 3 ಮಾಡ್ಬಿಡೋಣ. 3 1 3 6 ಇಷ್ಟು ಉಳಿತು, 2 ಉಳಿತು. 3 7 21, 2.7 ಸಮಥಿಂಗ್ ಬರ್ತದೆ. ಇದ್ರಲ್ಲಿ ಆನ್ಸರ್ ಎಷ್ಟೈತಿ, 2.74 ಸೆಂಟಿಮೀಟರ್. ನಾವೇನ್ ಮಿಸ್ ಮಾಡಿದ್ವಿ ಅಂದ್ರೆ ಈ 3 ಮಿಸ್ ಮಾಡಿದ್ವಿ. ಈ 3ರಿಂದ ನೀವು ಹಾಕ್ಬಿಟ್ರೆ ಇಲ್ಲಿ ಅದು ಆನ್ಸರ್ ಎಷ್ಟು ಬರ್ತದೆ, 2.74 ಸೆಂಟಿಮೀಟರ್. ಈ ರೀತಿಯಾಗಿ ನೀವು ನೋಡಬೇಕು, ಫಸ್ಟ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕು. ಅಂದ್ರೆ ಒಂದು ವಸ್ತುವನ್ನು ಕರಗಿಸಿ ಇನ್ನೊಂದು ವಸ್ತು ಮಾಡಿ ಅಂದ್ರೆ ಅದ್ರ ಘನಫಲ ಎರಡು ಏನಿರ್ತಾವ, ಸೇಮ್ ಇರ್ತಾವ ಅಂತ ಹೇಳ್ತೀವಿ. ನೆಕ್ಸ್ಟ್ ಲೆಕ್ಕ ನೋಡ್ರಿ. ನೆಕ್ಸ್ಟ್ ಲೆಕ್ಕ ಏನ್ ಹೇಳ್ತೈತೆ ಅಂದ್ರೆ ನಿಮ್ಗೆ 6 ಸೆಂಟಿಮೀಟರ್, 8 ಸೆಂಟಿಮೀಟರ್ ಮತ್ತು 10 ಸೆಂಟಿಮೀಟರ್ ತ್ರಿಜ್ಯಗಳನ್ನು ಹೊಂದಿರುವ ಲೋಹದ 3 ಗೋಳಗಳನ್ನು ಕರಗಿಸಿ. ನೋಡ್ರಿ, 3 ಲೋಹದ ಗೋಳಗಳನ್ನು ಕರಗಿಸಿ. 1 2 3. ಒಂದನೇದ್ರದ ತ್ರಿಜ್ಯ ಎಷ್ಟೈತಿ, R1 ಅನ್ನೋಣ. ಅದಕ್ಕೆ R1 ಎಷ್ಟೈತಿ, ಇದು 6 ಸೆಂಟಿಮೀಟರ್. ಇದ್ರ ತ್ರಿಜ್ಯ ಎಷ್ಟೈತಿ, R2 ಅನ್ನೋಣ. ಇದ್ರ ತ್ರಿಜ್ಯ 8 ಸೆಂಟಿಮೀಟರ್ ಐತಿ. ಅದೇ ರೀತಿ ಇದು R3 ಎಷ್ಟೈತಿ ಹೇಳ್ರಿ, ಇದು 10 ಸೆಂಟಿಮೀಟರ್ ಐತಿ. ಈ ರೀತಿಯ 3 ಗೋಳಗಳನ್ನ ಕರಗಿಸಿ ನಾವೇನ್ ಮಾಡೇವೆ ಅಂದ್ರೆ ಒಂದು ದೊಡ್ಡ ಗೋಳವನ್ನು ಮಾಡಿವಿ. ಇಲ್ಲ ಒಂದು ಲೋಟದ ಗೋಳವನ್ನು ಮಾಡಿದೆ. ಹೀಗೆ ಉಂಟಾದ ನವೀನ ಗೋಳದ ತ್ರಿಜ್ಯವನ್ನು ಕಂಡುಹಿಡಿರಿ. 3ಗಳನ್ನ ಸೇರಿಸಿ 3 ಗೋಳಗಳನ್ನು ಕರಗಿಸಿ ಒಂದು ದೊಡ್ಡ ಗೋಳವನ್ನು ಮಾಡಿದೆ. ದೊಡ್ಡ ಗೋಳದ ತ್ರಿಜ್ಯ R ಅಂತ ಹೇಳೋಣ. ಈ ನವೀನ ಗೋಳದ ತ್ರಿಜ್ಯವನ್ನು ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಬೇಕಂದ್ರೆ ಇದ್ರ ಘನಫಲ V1, ಇದ್ರ ಘನಫಲ V2, ಇದ್ರ ಘನಫಲ V3, ಇದ್ರ ಘನಫಲ V. ಹಂಗಂದ್ರೆ V1 ಪ್ಲಸ್ V2 ಪ್ಲಸ್ V3 ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ, V ಸಿಗುತ್ತೆ. V ಸಿಕ್ಕಾಗ ನಾವೇನ್ ನೋಡ್ಬೇಕು, ಇದು R ಅನ್ನ ಕಂಡುಹಿಡಿಬೇಕು. ಇದ್ರದ್ದು ಘನಫಲ ಸೂತ್ರ ಏನು, 4/3 pi r1 ಕ್ಯೂಬ್, ಅದೇ ರೀತಿ 4/3 pi r2 ಕ್ಯೂಬ್ ಪ್ಲಸ್ 4/3 pi r3 ಕ್ಯೂಬ್ ಇಸ್ ಈಕ್ವಲ್ ಟು ದೊಡ್ಡ ಗೋಳದ ಘನಫಲ ಎಷ್ಟು, 4/3 pi r ಕ್ಯೂಬ್ ಆಗ್ತದೆ. ಹಂಗಂದ್ರೆ 4/3 pi ಅದೇ ರೀತಿ 4/3 pi ಎಲ್ಲ ಏನಾಗ್ತಾವೆ, ಕ್ಯಾನ್ಸಲ್ ಆಗ್ತಾವೆ. ಯಾಕಂದ್ರೆ 4/3 pi ಕಾಮ ತೆಗೆದು ಆ ಕಡೆ ಕಳಿಸಿದ್ರೆ 4/3 pi ಏನಾಗ್ತೈತಿ, ಕ್ಯಾನ್ಸಲ್ ಆಗ್ತೈತಿ. ಉಳಿದೇನು r1 ಕ್ಯೂಬ್ ಪ್ಲಸ್ r2 ಕ್ಯೂಬ್ ಪ್ಲಸ್ r3 ಕ್ಯೂಬ್ ಇಸ್ ಈಕ್ವಲ್ ಟು r ಕ್ಯೂಬ್. ಇದೆಷ್ಟೈತೆ, r1 ಎಷ್ಟೈತಿ 6 ಕ್ಯೂಬ್, r2 ಎಷ್ಟು 8 ಕ್ಯೂಬ್, r3 ಎಷ್ಟು 10 ಕ್ಯೂಬ್ ಇಸ್ ಈಕ್ವಲ್ ಟು r ಕ್ಯೂಬ್. ಏನ್ ಮಾಡ್ಬೇಕು, 6 36 36 ಎಷ್ಟಾಗ್ತೈತಿ, 36 6 36 6 18 ಒಂದು 216 8 64 64 8 ನೋಡ್ಬೇಕು. 8 64 64 8 4 32 8 48 3 ಎಷ್ಟು 51 512 10 ಕ್ಯೂಬ್ ಅಂದ್ರೆ ಎಷ್ಟು 1000 ಇಸ್ ಈಕ್ವಲ್ ಟು r ಕ್ಯೂಬ್. ನಾವು ಅಷ್ಟು ಸಮ್ ಮಾಡಿದ್ರೆ ಎಷ್ಟಾಗ್ತದೆ, 1000 ಪ್ಲಸ್ 512 ಪ್ಲಸ್ 216 ಎಷ್ಟಾಗ್ತದೆ ಅಂದ್ರೆ 6 2 8 6 2 8 1 1 2 5 2 7 ಪ್ಲಸ್ ಇದೊಂದು 1728 ಇಸ್ ಈಕ್ವಲ್ ಟು r ಕ್ಯೂಬ್. r ಇಸ್ ಈಕ್ವಲ್ ಟು ಏನಾಗ್ತದೆ, ಕ್ಯೂಬ್ ರೂಟ್ ಆಫ್ 1728. ಈಗ ನಾವೇ ನೋಡಬೇಕು 1728
ಘನಮೂಲ ಏನಾಗ್ತದೆ ನೋಡ್ಬೇಕು. ಸಮಥಿಂಗ್ ಇದು ಹಿಂದೆ ಆನ್ಸರ್ ನಾವು ಚೆಕ್ ಮಾಡಿದ್ರೆ 12 ಸೆಂಟಿಮೀಟರ್ ಅಂತ ಐತಿ. ಎಷ್ಟೈತಿ? ಆರ್ ಎಷ್ಟೈತಿ? 12 ಸೆಂಟಿಮೀಟರ್. ಹಂಗಂದ್ರೆ ಇದು 12 ಸೆಂಟಿಮೀಟರ್ದು ಇದೆ. ಹಂಗಂದ್ರೆ ಎಷ್ಟು? 12 12 144 144 into 12 ನೋಡು. 12 48 12 48 52 12 12 12 ಇದೆ ಎಷ್ಟು? 10. ಹಾ ಹೌದು, 1728. ಇದ್ರದ್ದು ಇದು 12 ಸೆಂಟಿಮೀಟರ್. ಇದು 1728 ಘನಮೂಲ ಎಷ್ಟು? 12. ಈ ರೀತಿಯಾಗಿ ನೀವು ನವೀನ ಗೋಳದ ತ್ರಿಜ್ಯವನ್ನು ನೀವೇನ್ ಮಾಡಬಹುದು? ಕಂಡುಹಿಡಿಬಹುದು. ನೆಕ್ಸ್ಟ್ ಅದೇ ರೀತಿ ಮೂರನೇ ಲೆಕ್ಕ ನೋಡ್ರಿ. ಮೂರನೇ ಲೆಕ್ಕ ಏನೈತಂದ್ರೆ 20 ಮೀಟರ್ ಆಳ ಮತ್ತು 7 ಮೀಟರ್ ವ್ಯಾಸವನ್ನು ಹೊಂದಿರುವ ಒಂದು ಬಾವಿಯನ್ನು ತೋಡಿದೆ. ನೋಡ್ರಿ, ಒಂದು ಬಾವಿ ಆಕಾರದಾಗ ಇರ್ತೈತಿ, ಸಿಲಿಂಡರ್ ಆಕಾರದಾಗ ಇರ್ತೈತಿ. ಬಾವಿ ಸಿಲಿಂಡರ್ ಆಕಾರದಲ್ಲಿ ಇರ್ತೈತಿ. ಈಗ ಬಾವಿದ ಏನೇನು ಕೊಟ್ಟವರು? 20 ಮೀಟರ್ ಆಳ, ಹೈಟ್ ಎಷ್ಟೈತಿ? ಇದು 20 ಮೀಟರ್. ಮತ್ತೆ ಇದರದ್ದು ವ್ಯಾಸ ಕೊಟ್ಟಿದ್ದಾನೆ. ವ್ಯಾಸ ಎಷ್ಟು? ಡಿ ಈಸ್ ಈಕ್ವಲ್ ಟು 7 ಸೆಂಟಿಮೀಟರ್ ಅಂತೆ. ತ್ರಿಜ್ಯ ಎಷ್ಟಾಗ್ತದೆ ಅದರದ್ದು? 7/2 ಸೆಂಟಿಮೀಟರ್. ಅದರ ಅರ್ಧ ಇರ್ತದಲ್ಲ 7/2 ಸೆಂಟಿಮೀಟರ್. ಬಾವಿಯನ್ನು ತೋಡಿ ಅದರಲ್ಲಿ ಏನ್ ಮಾಡ್ತದೆ? ಮಣ್ಣನ್ನು ಸಮನಾಗಿ ಹರಡಿ ಮಾಡಿ ವೇದಿಕೆಯನ್ನು ಮಾಡ್ಯಾರ. ಅಂದ್ರೆ ಬಾವಿಯಿಂದ ಸಿಕ್ಕಂತ ಮಣ್ಣನ್ನ ತೆಗೆದುಕೊಂಡು ನಾವೇನ್ ಮಾಡಿ ಒಂದು ವೇದಿಕೆಯನ್ನು ಮಾಡಿ. ವೇದಿಕೆ ಯಾವ ರೂಪದಲ್ಲಿದೆ? ಆಯತ ಘನಾಕೃತಿಯಲ್ಲಿ ಇದೆ. ಯಾವ ರೂಪದಲ್ಲಿದೆ? ಆಯತ ಘನಾಕೃತಿ. ಈ ಆಕಾರದಲ್ಲಿದ್ದಾಗ ಅದ್ರದ್ದು ಏನೇನು ಕೊಟ್ಟಿದ್ದಾನೆ ಅವನು? ಉದ್ದ ಮತ್ತು ಅಗಲ ಕೊಟ್ಟಾನ. ಉದ್ದ ಮತ್ತು ಅಗಲ ಲೆಂತ್ ಕೊಟ್ಟಿದ್ದಾನೆ 22 ಮೀಟರ್. ಬ್ರೆಡ್ತ್ ಕೊಟ್ಟಿದ್ದಾನೆ ಎಷ್ಟು? 14 ಮೀಟರ್. ಈ ರೀತಿ ಕೊಟ್ಟಾಗ ನಮ್ಗೇನ್ ಕೇಳೋಣ? ವೃತ್ತಾಕಾರದ ಕಟ್ಟೆಯನ್ನು ವೇದಿಕೆಯನ್ನು ಮಾಡಿದೆ, ವೇದಿಕೆ ಎತ್ತರವನ್ನು ಕಂಡಿಡಿ. ಅಂದ್ರೆ ಈ ವೇದಿಕೆ ಹೈಟ್ ಅನ್ನ ಕಂಡಿಡಿ. ನಮಗ್ ಗೊತ್ತೈತಿ ಇದು ಬಾವಿಯಿಂದ ಸಿಕ್ಕಂತ ಮಣ್ಣನ್ನೇ ತೆಗೆದುಕೊಂಡು ವೇದಿಕೆ ಮಾಡಿ ಅಂದ್ರೆ ಆ ಬಾವಿಯ ಘನಫಲ, ಬಾವಿಯಲ್ಲಿರೋ ಮಣ್ಣಿನ ಘನಫಲ ಮತ್ತು ಕಟ್ಟೆಯ ಘನಫಲ ಎರಡೂ ಏನಿರ್ತವೆ? ಸೇಮ್ ಇರ್ತವೆ. V1 = V2. ಬಾವಿಯ ಘನಫಲ ಎಷ್ಟು? ಪೈ r²h. ಈ ಕಟ್ಟೆಯ ಘನಫಲ ಎಷ್ಟು? L × B × h. ನಮಗೇನ್ ಬೇಕು? h ಬೇಕು. h = ಪೈ r²h ಡಿವೈಡೆಡ್ ಬೈ LB ಆಗ್ತದೆ. ಇಂಟು LB ಡಿವೈಡ್ ಬೈ LB. ಅವಾಗ h = ಪೈ ಅಂದ್ರೆ ಎಷ್ಟು? 22/7. r ಎಷ್ಟು? r ತ್ರಿಜ್ಯ 7/2 7/2 7/2 ಇಂಟು 7/2 ಯಾಕಂದ್ರೆ ಸ್ಕ್ವೇರ್ ಐತಲ್ಲ. ನೆಕ್ಸ್ಟ್ h ಹೈಟ್ ಎಷ್ಟು ಬರ್ತದೆ? ಹೈಟ್ 20. ಮತ್ತೆ ಈ ಕಡೆ ಏನೈತಿ? L × B. L × B ಲೆಂತ್ ಎಷ್ಟು? 22. ಬ್ರೆಡ್ತ್ ಎಷ್ಟು? 14. ಈ ರೀತಿ ಹಾಕಿದಾಗ 7 7 ಕ್ಯಾನ್ಸಲ್. 2 1 2 10 2 1 2 11 11 11 22 2 1 2 ಇಲ್ಲಿ 10 7 1 7 2 14. ಉಳಿದೆ ನಿಮಗೆ 5/2. 5/2 ಅಂದ್ರೆ ಎಷ್ಟು? 2.5 ಮೀಟರ್. ಇದೇನದು? ಕಟ್ಟೆಯ ಎತ್ತರ. ಹೈಟ್ ಎಷ್ಟು? 2.5 ಮೀಟರ್. ಈ ರೀತಿಯಾಗಿ ನೀವು ಇಬ್ಬರು ಘನಫಲ ಸೇಮ್ ಅದಾವ ಅಂತ ನೀವು ಬರ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ಹೆಚ್ಚನ್ನ ನೀವೇನ್ ಮಾಡ್ಬೋದು? ಕಂಡುಹಿಡಿಬಹುದು. ನೆಕ್ಸ್ಟ್